ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಔರದ್ ಬಳಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 15.50 ಕೋಟಿ ಮೌಲ್ಯದ ಗಾಂಜಾ ವಶ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಮ್ ಆದ್ಮಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆಯ್ಕೆ. ಹಳೆ ಆರ್ಟಿಒ ಕಚೇರಿಯ ಮುಂಭಾಗದ ರಸ್ತೆಗೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಹೆಸರಿಡುವಂತೆ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸುದ್ದಿಯ ವಿವರಗಳು. ಕರ್ನಾಟಕದ ಮೂಲಕ ಅಕ್ರಮವಾಗಿ ನೆರೆ ರಾಜ್ಯಕ್ಕೆ ಸಾಗಿಸುತ್ತಿದ್ದ ಗಾಂಜಾ ಬೀದರ್ ಹಾಗೂ ಎನ್ಸಿಬಿ ಬೆಂಗಳೂರು ಪೊಲೀಸರು ಜಪ್ತಿ ಮಾಡಿಕೊಂಡ ಘಟನೆ ಬೀದರ್ ಜಿಲ್ಲೆಯ ಔರದ್ ತಾಲೂಕಿನ ವನಮಾರಪಳ್ಳಿ ಚೆಕ್ಪೋಸ್ಟ್ ನಲ್ಲಿ ನಡೆದಿದೆ. ಆಂಧ್ರ ಪ್ರದೇಶದಿಂದ ಮಹಾರಾಷ್ಟ್ರಕ್ಕೆ ತೆರಳುವಾಗ ಔರದ್ನ ವನಮಾರಪಳ್ಳಿ ಚೆಕ್ಪೋಸ್ಟ್ ನಲ್ಲಿ ತಪಾಸಣೆ ನಡೆಸಿದಾಗ ಗಾಂಜಾ ಇರುವುದು ಪತ್ತೆಯಾಗಿದೆ. ಬೀದರ್ ಹಾಗೂ ಎನ್ಸಿಬಿ ಬೆಂಗಳೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸುವ ಮೂಲಕ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಸುಮಾರು 15.50 ಕೋಟಿ ಮೌಲ್ಯದ 1596 ಕೆಜಿ ಗಾಂಜಾ ಸೀಜ್ ಮಾಡಿದ್ದಾರೆ ಪೊಲೀಸರು. ತಪಾಸಣೆ ವೇಳೆ ಅಪಾರ ಪ್ರಮಾಣದ ಗಾಂಜಾ ಪತ್ತೆಯಾಗಿದ್ದು ಹುಮ್ನಾಬಾದ್ ಮೂಲದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಸಂಬಂಧ ನಾರ್ಕೋಟಿಕ್ ಕ್ರೈಮ್ ಬ್ಯೂರೋ ಎನ್ಸಿಬಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಪ್ರಮುಖ ಆರೋಪಿ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬಂಧಿತ ಆರೋಪಿಗಳು ಈ ಹಿಂದೆಯೂ ಅಕ್ರಮ ಗಾಂಜಾ ಸಾಗಾಟ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಎಂದು ತಿಳಿದು ಬಂದಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಚಿಮ್ಮ ಇದ್ಲಾಯಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಮ್ ಆದ್ಮಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಶಾಹೀನ್ ಬೇಗಂ ಗಂಡ ಮುಕ್ತಾರ್ ಅಲಿ ಪಟೇಲ್ ಅಧ್ಯಕ್ಷರಾಗಿ ಮತ್ತು ಜಗನ್ನಾಥ್ ತಂದೆ ಮಲ್ಶಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದರಿಂದ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ನೂತನ ಇತಿಹಾಸ ನಿರ್ಮಿಸಿದೆ. ಈ ಸಂದರ್ಭದಲ್ಲಿ ಸಂಘದ ತಾಲೂಕಾ ಅಧಿಕಾರಿ ಜೀವನ್ ಧನಕರ್, ಆಮ್ ಆದ್ಮಿ ಪಕ್ಷದ ಚಿಂಚೋಳಿಯ ಎಂಎಲ್ಎ ಪಾರ್ಜಿತ್ ಅಭ್ಯರ್ಥಿಯ ಪಕ್ಷದ ಹಿರಿಯ ಮುಖಂಡ ಎಂ ಗೌತಮ್, ರವೀಂದ್ರ ಪೂಜಾರಿ, ದಸ್ತಾಪುರ್, ಮುಕ್ತಾರ್ ಅಲಿ ಪಟೇಲ್, ಸಂಘದ ನಿರ್ದೇಶಕರು ಹಾಗೂ ಅನೇಕ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಸಿಹಿ ಹಂಚಿ ವಿಜಯೋತ್ಸವ ಮಾಡಿದರು. ಬೀದರ್ ನಗರದ ಬೇಟಿ ಸರ್ಕಲ್ ವೃತ್ತದಿಂದ ಶಿವನಗರಕ್ಕೆ ಹೋಗುವ ರಸ್ತೆಗೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಹೆಸರಿಡಬೇಕೆಂದು ಅಂಬಿಗರ ಚೌಡಯ್ಯ ಯುವ ಸೇನೆಯ ಪ್ರಮುಖರು ಸೋಮವಾರ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಮನವಿ ಪತ್ರವನ್ನು ಪತ್ರಿಕಾ ಪ್ರಕಟಣೆಗೆ ಬಿಡುಗಡೆ ಮಾಡಿದರು. ಬೀದರ್ ನಗರದ ತಾಯಿ ಮಗುವಿನ ಬೇಟಿ ಸರ್ಕಲ್ ವೃತ್ತದಿಂದ ಹಳೆ ಆರ್ಟಿಒ ಕಚೇರಿ ಮುಂಭಾಗದ ರಸ್ತೆ ಮೂಲಕ ಶಿವನಗರ ನಗರಕ್ಕೆ ಹೋಗುವ ರಸ್ತೆಗೆ ನಿಜ ಶರಣ ಅಂಬಿಗರ ಚೌಡಯ್ಯನವರ ಹೆಸರಿಡಬೇಕು ಎಂದು ಅಂಬಿಗರ ಚೌಡಯ್ಯ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸುನಿಲ್ ಬಾವಿಕಟ್ಟಿ ಮನವಿ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯಲ್ಲಿ ಬಸವಾದಿ ಶಿವಶರಣರಲ್ಲಿ ಒಬ್ಬರಾದ ನಿಜ ಶರಣ ಅಂಬಿಗರ ಚೌಡಯ್ಯನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆಯಲ್ಲಿ ಟೋಕರಿ ನಡೆಸುವ ಮೂಲಕ ಬಸವಣ್ಣನವರು ಸೇರಿದಂತೆ ಬಸವಾದಿ ಶಿವಶರಣರನ್ನು ತ್ರಿಪುರಾಂತ ದಡದಿಂದ ಅನುಭವ ಮಂಟಪದ ದಡಕ್ಕೆ ಒಯ್ಯುತ್ತಿದ್ದರು. ಬಸವಾದಿ ಶರಣರು ಜೊತೆಗೂಡಿ ಅನುಭವ ಮಂಟಪದಲ್ಲಿ ಅನುಭವಗಳು ಹಂಚಿಕೊಳ್ಳುತ್ತಾ ಕಂದಚಾರ ಹಾಗೂ ಮೌಢಗಳ ಆಚರಣೆಗಳಲ್ಲಿ ಮೈಮರೆತಿರುವ ಮೂಢ ಜನರನ್ನು ತಮ್ಮ ಪ್ರಮುಖರ ವಚನಗಳ ಮೂಲಕ ಸಮಾಜವನ್ನು ತಿದ್ದಿದ್ದಲ್ಲದೆ ಮತ್ತು ಸಮಾಜದಲ್ಲಿದ್ದ ಕಲ್ಮಶಗಳನ್ನು ತೊಳೆಯುವ ಕೆಲಸ ಮಾಡಿದ ಕ್ರಾಂತಿಕಾರಿ ವಚನಕಾರರಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯ ಯುವ ಸೇನೆ ಸಂಸ್ಥಾಪಕ ಅಧ್ಯಕ್ಷದ ಸುನಿಲ್ ಭಾವಿಕಟ್ಟಿ, ಟೋಕರೆ ಕೋಳಿ ಸಮಾಜ ಸಂಘದ ಬೀದರ್ ದಕ್ಷಿಣ ಅಧ್ಯಕ್ಷ ಷಣ್ಮುಖಪ್ಪ ಶೇಖಪುರ್, ಆನಂದ್ ಉಡ್ಬಾಳ್, ರಮೇಶ್ ಜಮಾದಾರ್, ಸಂತೋಷ್ ಹುನ್ನೆಡಿ, ಶ್ರೀನಿವಾಸ್ ಸೇರಿದಂತೆ ಇತರರು ಇದ್ದರು. ಬೀದರ್ ನಟ ಸಲ್ಮಾನ್ ಖಾನ್ ನಡೆಸಿಕೊಡುವ ಬಿಗ್ ಬಾಸ್ ಸೀಸನ್ 17ರ ಸ್ಪರ್ಧಿ ಭಾಲ್ಕಿ ತಾಲೂಕಿನ ರಾಚಪ್ಪ ಕೌಡ್ಗಾಂವ್ ನಿವಾಸಿ ಅರುಣ್ ಬಾಬುರಾವ್ ಮಶೆಟ್ಟಿ ಅವರನ್ನು ಭಾನುವಾರ ನಗರದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಅಭಿಮಾನಿಗಳ ಬಳಗದ ವತಿಯಿಂದ ಇಲ್ಲಿನ ಸಿದ್ದರೋಡ್ ಗುಂಪಾ ರಸ್ತೆಯ ಬೆಲ್ದಾಳೆ ಪೆಟ್ರೋಲ್ ಪಂಪ್ ಹತ್ತಿರದ ಆರ್ಎಸ್ ಮೈದಾನದಲ್ಲಿ ರಾತ್ರಿ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಬಿಗ್ ಬಾಸ್ ಸ್ಪರ್ಧಿಸಿದ ನಂತರ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಮಾಶೆಟ್ಟಿ ಆಗಮಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಜನರು ಆಗಮಿಸಿದರು. ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತಿಸಲಾಯಿತು.
ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾಶೆಟ್ಟಿ, ತವರಿನ ಸನ್ಮಾನ ಎಲ್ಲ ಸನ್ಮಾನಕ್ಕಿಂತ ಮುಖ್ಯ. ನಟ ಸಲ್ಮಾನ್ ಖಾನ್ ನಡೆಸಿಕೊಡುವ ಹಿಂದಿ ಬಿಗ್ ಬಾಸ್ ನಲ್ಲಿ ನಾನು ಸ್ಪರ್ಧಿಸಿ ಅಂತಿಮ ಹಂತದವರೆಗೆ ಹೋಗಿದ್ದು ಬಹಳ ಖುಷಿ ತಂದಿದೆ. ಇದೇ ಮೊದಲ ಬಾರಿಗೆ ಬೀದರ್ನಿಂದ ನಾನು ಸ್ಪರ್ಧಿಸಿದ್ದು ಖುಷಿ ತಂದಿದೆ ಎಂದು ಹೇಳಿದರು. ಆಯೋಜಕ ಮಲ್ಲಿಕನಾಥ್ ಮಡಿಗೆ, ವೀರಶೆಟ್ಟಿ, ಪಾಟೀಲ್ ನೌಬಾದ್, ಮಹೇಶ್ ಮೇಲಾರೆ, ಶ್ರೀನಿವಾಸ್ ರೆಡ್ಡಿ, ಮಹೇಶ್ ಖೇಣಿ, ನಾಗರಾಜ್ ಜೋಗಿ, ಪವನ್ ಉಂಡೆ, ಹಣ್ಮು ಪಾಜಿ, ಫಿಲಿಪ್ ರಾಹುಲ್, ಜೈ ಸೋನು ಮೊದಲಾದವರು ಇದ್ದರು. ಮೂಲತಃ ಯೂಟ್ಯೂಬರ್ ಆಗಿರುವ ಅರುಣ್ 17ರ ಫಿನಾಲ್ನಲ್ಲಿ ಅಂತಿಮ 5 ಜನರಲ್ಲಿ ಒಬ್ಬರಾಗಿದ್ದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆಶಾ ಕಾರ್ಯಕರ್ತರಿಂದ ಮಾರ್ಚ್ 11ರಂದು ಮಹಿಳಾ ದಿನಾಚರಣೆ ಪ್ರಯುಕ್ತ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಇವರಿಂದ ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆ, ತಾಲೂಕಾ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಹಯೋಗದಲ್ಲಿ ಮಹಿಳಾ ಆರೋಗ್ಯ ಕಾರ್ಯಕರ್ತರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಸಾಂಕ್ರಾಮಿಕ ಕಾಯಿಲೆಗಳ ನ್ಯೂನನ್ ಕಮ್ಯುನಿಕೇಬಲ್ ಡಿಸೀಸ್ ಪತ್ತೆ ಹಚ್ಚುವ ಮತ್ತು ಚಿಕಿತ್ಸೆ ನೀಡುವ ತರಬೇತಿಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಶಿಬಿರದಲ್ಲಿ ಮಾತನಾಡಿದರು ಹಾಗೂ ಪ್ರಾರಂಭದಲ್ಲಿಯೇ ನೆರೆದ ಸಮಸ್ತ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯ ಕೋರಿದರು. ನಂತರ ಅವರು ಆಸ್ಪತ್ರೆಯನ್ನು ಪರಿಶೀಲಿಸಿದರು ಮತ್ತು ರೋಗಿಗಳ ಕುಶಲೋಪರಿ ವಿಚಾರಿಸಿದರು. ನೂತನವಾಗಿ ಬಂದಿರುವ ತುರ್ತು ವಾಹನಗಳಿಗೆ ಚಾಲನೆ ನೀಡಿದರು. ಟಿಎಚ್ಒ ಡಾಕ್ಟರ್ ಜಿಪಿ ಪ್ರದೀಪ್ ಕುಮಾರ್, ಆಡಳಿತ ವೈದ್ಯಾಧಿಕಾರಿ ವೆಂಕಟೇಶ್ ಸೇರಿದಂತೆ ವಿವಿಧ ವಿಭಾಗಗಳ ವೈದ್ಯರು ಹಾಜರಿದ್ದರು. ಸಿಡಿಪಿಒ ಇಲಾಖಾಧಿಕಾರಿ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ, ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಜನಪ್ರತಿನಿಧಿಗಳು, ಸಮಾಜ ಸೇವಕರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ವಿವಿಧ ಪಕ್ಷಗಳ ಮುಖಂಡರು ಇದ್ದರು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಿಗಾಗಲೇ 5,000 ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಈಗಾಗಲೇ ಅನುದಾನನೂ ಮತ್ತು ಮೀಸಲಿಟ್ಟಿದ್ದಾರೆ. ಈಗಾಗಲೇ ಅದನ್ನು ನಾವು ಇದೇ ತಿಂಗಳು 30ರೊಳಗೆ ಸುಮಾರು 100 ಕೋಟಿಯಷ್ಟು ಅನುದಾನವನ್ನು ಈಗಾಗಲೇ DPR ಮಾಡಿ ಆ್ಯಕ್ಷನ್ ಪ್ಲ್ಯಾನ್ನ ಕೊಡಬೇಕಾಗಿದೆ. ಖಂಡಿತ ಮುಗಿಸೋದಕ್ಕೋಸ್ಕರ ಗ್ರ್ಯಾಂಟ್ ತಂದಿರೋದು. ಎಲ್ಲ ಕಾರ್ಯಕ್ರಮಗಳು ಮುಗಿಸೋಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದೇ ಇದರಲ್ಲಿ ಈಗ ನಾವು ಈಗಾಗಲೇ ಮಗ್ನರಾಗಿದ್ದೀವಿ. ಸರ್, 1 ವರ್ಷದ ಅನುದಾನ ಸರ್ ಇದು? ಅದು ಈಗ 1 ವರ್ಷದ ಅಂದರೆ ಹೌದು, ಈ ವರ್ಷದ ಬೇಕಾಗಿರೋಂಥ ಅನುದಾನ ತಂದಿದ್ದೀವಿ. ಇನ್ನೂ ಸುಮಾರು 500 ಕೋಟಿಗೂ ಅಧಿಕ ಅನುದಾನ ಈಗಾಗಲೇ ಬಾಕಿ ಇದೆ. ಈಗ ಕೋಡ್ ಆಫ್ ಕಂಡಕ್ಟ್ ಬಂದರೆ ಮತ್ತು ಸ್ವಲ್ಪ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತದೆ. ಒಂದು 2-3 ತಿಂಗಳನ್ನು ಇದಕ್ಕೋಸ್ಕರ ತುಂಬ ಒತ್ತಡ ತಂದು ಅಧಿಕಾರಿಗಳ ಮೇಲೆ ಈಗ ಎಲ್ಲ ಟೆಂಡರ್ ಮಾಡಿಸಿ ಅಭಿವೃದ್ಧಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಇನ್ನೂ ಸುಮಾರು ಗಣಿ ಪುನಶ್ಚೇತನ ನಿಧಿ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಸುಮಾರು 600 ಕೋಟಿಗೂ ಅಧಿಕ ಹಣದ ಬಾಕಿ ಇದೆ. ಅದು ಕೂಡ ಎಲೆಕ್ಷನ್ ಆದಮೇಲೆ ಅದನ್ನು ಬಿಡುಗಡೆಯಾಗಿ ಆ ಕೆಲಸಗಳು ಮಾಡೋಂಥ ಕೆಲಸ ಮಾಡ್ತೀವಿ. ಇನ್ನೂ ಒಂದು ವಿಶೇಷವಾದ ನಮ್ಮ ತಾಯಂದ್ರಿಗೆ ಮನವಿ ಏನಂತಂದರೆ, ಈಗ 5 ಗ್ಯಾರಂಟಿಗಳ ಜೊತೆಗೆ ಈಗ ಮೊನ್ನೆ ಆಗಾಗಲೇ 6ನೇ ಗ್ಯಾರಂಟಿ ಅಂತ ಒಂದು ವಸತಿ ಇಲಾಖೆಯಿಂದ ಘೋಷಣೆ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ನೆನೆಗೆದ್ದು ಬಿದ್ದಂಥ ಸುಮಾರು 6 ವರ್ಷಗಳಿಂದ ಒಂದೇ ಒಂದು ಮನೆ ಕೊಡೋಕ್ಕಾಗಿರಲಿಲ್ಲ. ಈಗ ಯಾರ್ಯಾರು ವಸತಿ ರಹಿತರಿಗೆ, ಸೂರು ಇಲ್ದರಿಗೆ ಮನೆ ಕೊಡೋಂಥ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ, ಲಕ್ಷಾಂತರ ಮನೆಗಳು ಕೊಡೋಂಥ ವ್ಯವಸ್ಥೆ ಕೂಡ ನಮ್ಮ ಘನ ಸರ್ಕಾರ ಸಿದ್ದರಾಮಯ್ಯ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ವಸತಿ ಸಚಿವರಾದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿರೋದ್ರಿಂದ ಅವ್ರಿಗೆ ವಿಶೇಷ ಒಲವಿದೆ. ಈಗಾಗಲೇ ನಾವು ಅದನ್ನು ಮನವರಿಕೆ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ಸಿನಣ ತಾಲೂಕಲ್ಲಿ ಭಾಳ ಬಡವರಿದ್ದಾರೆ, ವಸತಿ ರೈತರು ಭಾಳ ಇದ್ದಾರೆ ಅಂತೇಳಿ. ಅದಕ್ಕೋಸ್ಕರ ನಾವು ಅವ್ರಿಗೆ ಆಗಾಗಲೇ ಎಲ್ಲ ರೀತಿ ಮನವಿ ಸಲ್ಲಿಸಿ ಅವ್ರಿಗೆ ವಸತಿ ರೈತರಿಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸೋಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.